ರಾಜ್ಯದ ಕೊಳೆ ತೊಳೆದು ತನ್ನ ಪ್ರಜೆಗಳನ್ನು ಸನ್ಮಾರ್ಗದಲ್ಲಿ ನಡೆಸಿದರೆ, ಅಗಸ ತನ್ನ ಸುತ್ತಲ ಜನರ ಬಟ್ಟೆ ಬರೆಗಳ ಕೊಳೆ ತೊಳೆದು ನಿತ್ಯ ಮೈಲಿಗೆ ಸರಿಸಿ ಮಡಿಯಾಗಿಸುವ ಸೇವಾ ಧರ್ಮ ನಿರ್ವಾಹಕ. ಆತ ಸಮಾಜದ ಬಂಧು. ಆತ ಶುಭ ಕಾರ್ಯದಲ್ಲಿ ಶುಭ್ರ ನಡೆಮುಡಿ ಹಾಸುವ ಮುಂಡಾಸುದಾರ. ಶುಭ ಕಾರ್ಯಗಳಿಗೆ ಕತ್ತಲಾವರಿಸದಂತೆ ದೀವಿಗೆ ಹಿಡಿಯುವ ಮಾರ್ಗದರ್ಶಕ. ದುರಾದೃಷ್ಟವೆಂದರೆ ಇಂದು ಆಧುನಿಕತೆಯ ಕರಿ ನೆರಳು ಆತ ಓಡಿಸುತ್ತಾ ಬಂದಿದ್ದ ಕತ್ತಲೆಗೆ ಆತನನ್ನು ನೂಕಿ ಆತ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಹಿಂದುಳಿಯುವಂತೆ ಮಾಡಿರುವುದು ಒಂದು ದುರಂತ. ಇಂಥ ಕಗ್ಗತ್ತಲ ಕೂಪದಿಂದ ಇಡೀ ಮಡಿವಾಳ ಸಮಾಜವನ್ನು ಇತರೆ ಸಮಾಜಗಳಂತೆ ಪ್ರಗತಿಪರ ಪಥಕ್ಕೆ ಮತ್ತೆ ಕರೆತರಲು ನಾಯಕನಹಟ್ಟಿ ತಿಪ್ಪೇಸ್ವಾಮಿಯವರ ಭಕ್ತರಾಗಿ ಮನೆಯಲ್ಲಿ ನಿತ್ಯವೂ ಶ್ರೀ ಗುರು ಮಾಚಿದೇವರ ಪೂಜೆಯನ್ನು ನಿರಂತರವಾಗಿ ಮಾಡುತ್ತಿದ್ದ ಕುಟುಂಬವೊಂದಕ್ಕೆ ಅಪೂರ್ವವಾದ ಶಿವಾನುಗ್ರಹವಾಯಿತು. ಅಂದು 1984ನೇ ಇಸವಿ ಜೂನ್ 4, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಹಳ್ಳೂರು ಗ್ರಾಮದ ದಾನಿ ಹಾಲಪ್ಪನವರ ಪುತ್ರ ಚಂದ್ರಪ್ಪನವರ ಧರ್ಮಪತ್ನಿ ರತ್ನಮ್ಮನವರ ಪುಣ್ಯ ಗರ್ಭದಲ್ಲಿ ದೈವ ಸಂಭೂತ ಪುತ್ರ ರತ್ನವೊಂದರ ಜನನವಾಯಿತು. ರಮೇಶನೆಂದು ನಾಮಕರಣವಾಯಿತು. ದೀನರ ಹಾಗೂ ಜಂಗಮರ ಪ್ರೇಮಿಯಾಗಿದ್ದ ಹಾಲಪ್ಪನವರು ಸಾಧು ಸಿದ್ದಪ್ಪಜ್ಜರಿಗೆ ಖಾಯಂ ವಾಸವಿಲ್ಲವೆಂದು ತಿಳಿದು ಅವರಿಗೆ 1 ಎಕರೆ 10 ಗುಂಟೆ ಭೂಮಿ ದಾನ ಮಾಡಿ ಅದರಲ್ಲಿ ವಾಸಿಸುವಂತೆ ಕೋರಿದರು. ಅದರಿಂದಾಗಿ ಅನಾಮಿಕವಾಗಿದ್ದ ಗುತ್ತೂರು ಅಂದಿನಿಂದ ಸಿದ್ಧ ಪುರುಷರ ನೆಲೆಯಾಯಿತು. ಪುಟ್ಟ ಬಾಲಕ ರಮೇಶ ಬಾಲ್ಯದಿಂದಲೇ ಸುಸಂಸ್ಕೃತ ಪೂರ್ವಿಕರ ಕುಟುಂಬದ ಹಾಗೂ ತಾತನಲ್ಲಿ ರಕ್ತಗತವಾಗಿದ್ದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯ ಪ್ರಭಾವಕ್ಕೆ ಒಳಗಾದರು. ಒಂದು ಉದಾತ್ತ ಧ್ಯೇಯ ಬಾಲಕನ ಎಳೆಯ ಮನಸ್ಸಿನಲ್ಲಿ ಪಡಿಮೂಡಿ ಅದು ದಿನದಿಂದ ದಿನಕ್ಕೆ ಸ್ಪಷ್ಟ ರೂಪ ಪಡೆಯುತ್ತಾ ಹೋಯಿತು. ಎಳೆಯ ಹುಡುಗ ರಮೇಶ ಅಜ್ಜಿ ಊರಾದ ಹಳ್ಳೂರಿನಲ್ಲೇ 9ನೇ ತರಗತಿಯವರೆಗೆ ಓದಿದ. 10ನೇ ತರಗತಿಗೆ ಸೇರಿಸಲು ತಂದೆಯವರು ಚಿತ್ರದುರ್ಗದ ಮುರುಘಾ ಮಠಕ್ಕೆ ಬಾಲಕನನ್ನು ಕರೆತಂದರಂತೆ. ಮುರುಘಾ ಮಠಾಧೀಶರಾದ ಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಶರಣ ಮಹಾಸ್ವಾಮಿಗಳು ಹುಡುಗನಲ್ಲಿ ಯಾವುದೋ ದೈವಿಕತೆಯ ಅಂಶ ಗುರುತಿಸಿ ಹುಡುಗನನ್ನು ಮಠಕ್ಕೆ ಕೊಡಿ, ನಾವು ಮಡಿವಾಳ ಸಮಾಜಕ್ಕೆ ಒಬ್ಬ ಗುರುವನ್ನು ನೀಡುತ್ತೇವೆ ಎಂದರಂತೆ. ಮಡಿವಾಳ ಬಂಧುಗಳೆಲ್ಲರೂ ಸೇರಿ ಸಮಾಲೋಚನೆ ನಡೆಸಿದರು. ಹಾಲಪ್ಪನವರ ಕುಟುಂಬದವರು ಚಂದ್ರಪ್ಪ ರತ್ನಮ್ಮ ದಂಪತಿಗಳ ಪುತ್ರ ರಮೇಶನಿಗೆ ಮಠ ಸೇರಲು ಸಮ್ಮತಿ ನೀಡಿದರು. ಹಿರಿಯ ಶರಣರ ಸಂಕಲ್ಪ ನಿಜವಾಯಿತು. ಚಿಕ್ಕ ಪ್ರಾಯದ ಹುಡುಗ ಮುರುಘಾ ಮಠಕ್ಕೆ ಸೇರಿ ಅನ್ಯ ಕೋಮಿನ 16 ಯುವ ವಟುಗಳ ಜೊತೆ ಉಲ್ಲಾಸದಿಂದ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶರಣ ಮಹಾಸ್ವಾಮಿಗಳ ನೇರ ಶಿಷ್ಯವೃತ್ತಿ ಮತ್ತು ಮಾರ್ಗದರ್ಶನದಲ್ಲಿ ನಿರತನಾಗಿ ಜ್ಞಾನೋಪಾಸನೆ ಮಾಡಿ ದೊಡ್ಡವನಾದ.